ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ನಾನು ಮುಖ ಹೇಗೆ ಪಿಂಕ್ ಆಗಿ ಕಾಣಿಸ್ಬೇಕು ಅನ್ನೋದ್ರದ್ದು ಒಂದು ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಅಂದರೆ ಫೇಸ್ ಪ್ಯಾಕಲ್ಲಿ ಯಾವ ಥರ ಮಾಡ್ಕೋಬೋದು ಅಂತ. ಸೊ ಇದೇನು ಗೊತ್ತಾ, ನಾರ್ಮಲ್ ಆಗಿರಲ್ಲ. ಏನಾರು ಒಂಥರ ಇವಾಗ ಏನಾರು ಒಂದು ಫಂಕ್ಷನ್ಗೆ ಹೋಗ್ತಾ ಇರ್ತೀರ ಅಂದ್ಕೊಡಿ, ಯಾವ್ದಾರ ಒಂದು ಪಾರ್ಟೀಸ್ ಆಗಿರ್ಬೋದು, ಯಾವ್ದಾರ ಒಂದು ಇವೆಂಟ್ ಮತ್ತು ಮದುವೆ ಏನಾರ ಇದ್ದರೆ, ಸೊ ಹೇಗೆ ಪಿಂಕ್ ಆಗಿ ಮುಖ ಕಾಣಿಸ್ಬೇಕು ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರು ಸ್ಕಿಪ್ ಮಾಡಿ ಮಿಸ್ ಮಾಡಿ ನೋಡಬೇಡಿ ಆಯಿತಾ. ಮಿಸ್ ಮಾಡದೆ ನೋಡಿ, ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಆವಾಗಲೇ ನಿಮ್ಗೆ ಗೊತ್ತಾಗೋದು ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ ಮತ್ತು ಅದರದ್ದು ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ಅದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಹೇಗೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಆಯಿತಾ. ಸೊ ಇದಕ್ಕೆ ನಾನು 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆಗೆ ನಾನು ಫೇಸ್ ಯೋಗಾದು ಒಂದು ಸಿಂಪಲ್ ಎಕ್ಸಸೈಸ್ ಹೇಳ್ಕೊಡ್ತೀನಿ. ಡಾರ್ಕ್ ಸರ್ಕಲ್ ಇರುತ್ತೆ ನೋಡಿ, ಕಣ್ಣು ಸುತ್ತ ಕಪ್ಪು ಏನೋ ಒಂದು ಡಾರ್ಕ್ ಸರ್ಕಲ್ ಆಗಿರುತ್ತೆ. ಸೊ ಅದು ಒಂದು ಸ್ವಲ್ಪ ನಿಮಗೆ ರೆಡ್ಯೂಸ್ ಆಗ್ತಾ ಬರುತ್ತೆ ಆ ಒಂದು ಎಕ್ಸಸೈಸಿಂದ, ಮತ್ತು ಫೇಸ್ ಗ್ಲೋ ಆಗುತ್ತೆ ಮತ್ತು ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ. ಸೊ ಆಯಿತಾ, ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಯಾರಿಗೆ ಪಿಂಕ್ ಥರ ಮುಖ ಕಾಣಿಸ್ಬೇಕು ಅಂತ ಆಸೆ ಇರುತ್ತೋ ಅವ್ರು ಈ ವ್ಲಾಗ್ನ ನೋಡಿ ಆಯಿತಾ. ಅಂದರೆ ಏನಾರ ಒಂದು ಸಡನ್ನಾಗಿ ಒಂದು ಪಾರ್ಟೀಸ್ ಇರುತ್ತೆ ಅಂದ್ಕೊಡಿ, ಯಾವ್ದಾರ ಒಂದು ಫಂಕ್ಷನ್ಸು, ಮದುವೆ, ಇವೆಂಟ್ ಏನೇ ಒಂದು ಇದ್ರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಗ್ಲೋ ಬೇಕು ಅಂತ ನಿಮ್ಗೆ ಏನಾರು ಆಸೆ ಇದ್ದರೆ, ಕೆಲವ್ರಿಗೆಲ್ಲ ಪಾರ್ಲರ್ಗೆ ಹೋಗೋ ಟೈಮು ಇರೋಲ್ಲ ಅಲ್ವಾ. ಪಾರ್ಲರ್ಗೆ ಹೋಗದೆ ಇರೋರಿಗೆ ನಾನು ಹೇಳ್ತಾ ಇರೋದು, ಮನೆಯಲ್ಲೇ ಈಸಿಯಾಗಿ ನೀವು ಮಾಡ್ಕೋಬೋದು ಈ ಒಂದು ಫೇಸ್ ಪ್ಯಾಕ್ನ. ಸೊ ಇದನ್ನು ಅಪ್ಲೈ ಮಾಡೋದ್ರಿಂದ ಏನು ಗೊತ್ತಾ, ಜಸ್ಟ್ ಅದನ್ನು ಯಾವುದೇ ಒಂದು ಸೋಪ್ ಕೂಡ ಹಾಕಿಲ್ಲ ನಾನು, ಜಸ್ಟ್ ಅದನ್ನು ಅಪ್ಲೈ ಮಾಡಿ ನಾರ್ಮಲ್ ನಮ್ಮದು ಏನು ಒಂದು ಸನ್ಸ್ಕ್ರೀನ್ ಇದೆಯೋ ಅದು ಹಾಕಿರೋದಷ್ಟೇ ಆಯಿತಾ. ಸೊ ಅದು ಈ ಥರ ಪಿಂಕಾಗಿ ಎಫೆಕ್ಟ್ ಕೊಡುತ್ತೆ. ಸೊ ಯಾವೊಂದು ಫೇಸ್ ಪ್ಯಾಕ್ನ ನಾನು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ, ಮತ್ತು ಅದ್ರ ಬೆನಿಫಿಟ್ಸ್ ಕೂಡ ಹೇಳ್ತೀನಿ. ಸೊ ಅದಕ್ಕೇ ಯಾರು ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಫೇಸ್ ಪ್ಯಾಕ್ ಮಾಡೋಕ್ಕೆ ನನಗೆ 4 ಇಂಗ್ರೀಡಿಯೆಂಟ್ಸ್ನ ನಾನು ಯೂಸ್ ಮಾಡಿದ್ದೀನಿ ಆಯಿತಾ. 4 ಇಂಗ್ರೀಡಿಯೆಂಟ್ಸ್ನ. ಸೊ ಅದು ಯಾವುದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ಸೊ ಫಸ್ಟ್ನೇ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಸ್ಯಾಂಡಲ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸ್ಯಾಂಡಲ್ ಪೌಡರ್ ಏನು ಗೊತ್ತಾ, ನಮ್ಮ ಸ್ಕಿನ್ನ ತುಂಬ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ. ಅಂದರೆ ತುಂಬ ಈಗ ಪಿಂಪಲ್ಸ್ ಆಗಿ ತುಂಬ ಪಿಗ್ಮೆಂಟೇಷನ್ ಆಗಿರೋರಿಗೆ, ಪಿಂಪಲ್ಸ್ ಆಗಿರೋರಿಗೆ ಒಂಥರ ತುಂಬ ಸ್ಕಿನ್ದು ಅವ್ರದ್ದೊಂದು ಇದು ಕಳ್ಕೊಂಡಿರ್ತಾರಲ್ಲ, ಸೊ ಅದು ಚೆನ್ನಾಗಿ ಗ್ಲೋ ಬರುತ್ತೆ ಸ್ಯಾಂಡಲ್ ಪುಡಿ ಹಾಕೋದ್ರಿಂದ. ಮತ್ತು ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲಾರ ಕಾಣಿಸ್ತಾ ಇದ್ದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಅದ್ರ ಜೊತೆಗೆ ನಾನು ಅಲೋವೆರಾದು ಜೆಲ್ನ ತೊಗೊಳ್ತಾ ಇದ್ದೀನಿ, ಅಲೋವೆರಾ ಜೆಲ್ಲು. ಸೊ ನೀವು ಯಾವ್ದಾರ ಹರ್ಬಲ್ದು ನೋಡಿ ನೀವು ತೊಗೋಬೋದಾಗಿದೆ, ಯಾವ್ದಾರ ಒಂದು ಹರ್ಬಲ್ದು ಇರುತ್ತಲ್ಲ, ಸೊ ಯಾವುದೇ ಒಂದು ಬ್ರ್ಯಾಂಡ್ ಹರ್ಬಲ್ದು ನೀವು ನೋಡಿ ತೊಗೋಬೋದು ಅಲೋವೆರಾದು ಆಯಿತಾ. ಅಲೋವೆರಾ ಜೆಲ್ಲು ಅಷ್ಟೇ ಡೀಪಾಗಿ ಮಾಯಿಶ್ಚರ್ ಮಾಡುತ್ತೆ, ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಸೊ ಸ್ಕಿನ್ನಲ್ಲಿ ಯಾವಾಗಲೂ ಏನು ಗೊತ್ತಾ, ಮಾಯಿಶ್ಚರ್ ಇರಬೇಕು, ಇಲ್ಲಾಂದರೆ ಅದು ತುಂಬ ಡ್ರೈ ಥರ ಕಾಣಿಸ್ಬಿಡುತ್ತೆ. ಆವಾಗಲೇ ಇದು ಸ್ಕಿನ್ ಸ್ಯಾಗಿಂಗ್ ಆಗೋದು, ತುಂಬ ಸ್ಯಾಗ್ ಆದಂಗೆ ಕಾಣಿಸೋದು. ಮತ್ತು ಯಂಗರ್ ಲುಕಿಂಗ್ ಸ್ಕಿನ್ ಯಾರಿಗೆ ಬೇಕು ಅಂತ ಆಸೆ ಇದೆಯೋ ಎಲ್ಲರೂ ಡೈಲಿ ರಾತ್ರಿ ಮಲಗುವಾಗ ಅಲೋವೆರಾ ಜೆಲ್ನ ಅಪ್ಲೈ ಮಾಡಿ ಮಲಗಿ. ಸೊ ಅದರಿಂದ ಏನು ಗೊತ್ತಾ, ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಅದೇನು ಡ್ರೈ ಮಾಡಲ್ಲ ಸ್ಕಿನ್ನ, ಇನ್ನೂ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ಯಾವಾಗಲೂ ಅಲೋವೆರಾ ಆಯಿತಾ. ಸೊ ಅದೊಂದು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬನ್ನಿ ಪಿಂಕ್ ಕಾಣಿಸೋಕ್ಕೆ ಯಾವುದು ತೊಗೋತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೆ ಬೀಟ್ರೋಟ್ದು ಒಂದು ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಹರ್ಬಲ್ದೇ ಆಗಿರುತ್ತೆ. ಸೊ ಬೀಟ್ರೋಟ್ದು ಪೌಡರ್ನ ನಾವು ಯೂಸ್ ಮಾಡಿದಾಗ ಏನು ಅಂದರೆ, ಇದು ಪಿಗ್ಮೆಂಟೇಷನ್ ಮತ್ತು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ಸ್ ಮಾರ್ಕ್ಸ್ ಇರ್ಬೋದು, ಮತ್ತು ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಡೀಪಾಗಿ ಹೋಗಿ ಅದು ಕ್ಲೆನ್ಸ್ ಮಾಡುತ್ತೆ. ಯಾವುದು ಬೀಟ್ರೋಟ್ದು ಒಂದು ಪೌಡರ್ ನಾನೇನು ಯೂಸ್ ಮಾಡ್ತಿದ್ದೀನೋ ಅದು, ಮತ್ತು ನಿಮಗೆ ಪಿಂಕಿಶ್ ಲುಕ್ ಕೊಡುತ್ತೆ. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ, ಒಂಥರ ಪಿಂಕಾಗಿ ಮುಖ ಕಾಣಿಸುತ್ತೆ ಆಯಿತಾ. ಸೊ ಯಾವ್ದಾರ ಒಂದು ಪಾರ್ಟಿಗೆ ಹೋಗ್ಬೇಕಾದ್ರೆ ಜಸ್ಟ್ ನೀವು ಹಾಗೆ ಇರೋದಕ್ಕಿಂತ ಏನಾರ ಒಂದು ಎಕ್ಸ್ಟ್ರಾ ಗ್ಲೋ ಬರಬೇಕು ಅಂತ ಏನಾರು ಆಸೆ ಇದ್ದರೆ ಸೊ ಇದನ್ನು ಟ್ರೈ ಮಾಡಿ ಆಯಿತಾ. ಸೊ ಅದು ಪಿಗ್ಮೆಂಟೇಷನ್ಗೂ ತುಂಬ ಒಳ್ಳೆಯದು. ನೀವು ಅದನ್ನು ರೆಗ್ಯುಲರಾಗಿ ವೀಕ್ಲಿ 2 ಡೇಸ್ ಥರ ಯೂಸ್ ಮಾಡ್ಕೊಂಡು ಬಂದರೆ, ವಾರಕ್ಕೆ 2 ದಿನ ಥರ ಯೂಸ್ ಮಾಡಿದ್ರೆ ನಿಮ್ಮದು ಪಿಂಪಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಸ್ಕಿನ್ ಮಾಡ್ತಾ ಹೋಗುತ್ತೆ. ಸೊ ತುಂಬ ಜನ ಆಸೆ ಎಲ್ಲರೂ ಕೇಳ್ತಾ ಇರ್ತೀರ, ಕ್ಲಿಯರ್ ಸ್ಕಿನ್ ಆಗೋಕ್ಕೆ ಯಾವ ಒಂದು ರೆಮಿಡಿ ಇದೆ ಅಂದರೆ ಇದನ್ನೆಲ್ಲ ಮಾಡ್ಕೊಳ್ಳಿ. ಸೊ ಅದನ್ನೇ ನಾನು 4 ಮಿಕ್ಸ್ ಮಾಡಿ ತೋರಿಸ್ತಿರೋದು. ಸೊ ಫೈನಲಾಗಿ ಯಾವುದು ಅಂದರೆ ಜೇನುತುಪ್ಪ, ಹನಿ ತೊಗೋತಾ ಇದ್ದೀನಿ. ಸೊ ಹನಿನೂ ಅಷ್ಟೇ, ನಿಮ್ಗೆ ಗೊತ್ತಿಲ್ಲ, ನಮ್ಮದು ಸ್ಕಿನ್ ಟೆಕ್ಸ್ಚರ್ನೇ ಚೇಂಜ್ ಮಾಡುತ್ತೆ, ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ನ ಗ್ಲೋ ಬರೋಂಗೆ ಮಾಡುತ್ತೆ ಮೇಯ್ನಾಗಿ ಆಯಿತಾ. ಒಂಥರ ನೋಡಿದ ತಕ್ಷಣ ಒಂಥರ ಲುಕ್ ಬರೋಂಗೆ ಮಾಡುತ್ತೆ. ಅಟ್ರಾಕ್ಟಿವ್ ಸ್ಕಿನ್ ಬೇಕು ಅಂತ ಯಾರು ಆಸೆ ಪಡ್ತೀರ, ಪಿಗ್ಮೆಂಟೇಷನ್ ಇರೋರು, ಡಾರ್ಕ್ ಸ್ಪಾಟ್ಸ್ ಇರೋರು ಮತ್ತು ಪಿಂಪಲ್ಸ್ ಇರೋರು ಇದನ್ನು ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೆಥಡ್. ಸೊ ಬನ್ನಿ.
ಸೊ ಇವಾಗ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಸಮ್ಮರ್ ನಡೀತಾ ಇದೆ. ಸೊ ಇಮ್ಯಾಜಿನ್ ಮಾಡಿ, ಒಂದು ಸ್ವಲ್ಪ ನೀವು ಏನಾರ ಫೇಸ್ಗೆ ಏನಾರ ಅಪ್ಲೈ ಮಾಡಿದ್ರು 1 ನಿಮಿಷನೂ ಇರಲ್ಲ, ಫುಲ್ ಸ್ವೆಟ್ ಆದಮೇಲೆ ಮುಖ ನೋಡೋಕ್ಕಾಗಲ್ಲ, ಅಷ್ಟು ಒಂಥರ ಕೆಡ್ದಾಗ ಕಾಣುತ್ತಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಥರದ್ದೆಲ್ಲ ರೆಮಿಡಿ ಮಾಡಿದ್ರೆ ಏನು ಗೊತ್ತಾ, ಮುಖ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವ್ರಿಗೆಲ್ಲ ಈಗ ನೋಡಿ, ಇವಾಗ ಮದುವೆ ಸೀಸನ್ ಆ ಥರ ಎಲ್ಲ ಇರುತ್ತೆ, ಫಂಕ್ಷನ್ಸ್ ಎಲ್ಲ ಇರುತ್ತಲ್ವ. ಸೊ ಯಾವ್ದಾರ ರಿಲೇಟಿವ್ಸ್ ಇರ್ಬೋದು, ಇಲ್ಲ ಯಾವ್ದಾರ ಒಂದು ಫಂಕ್ಷನ್ಸ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಅಂಥ ಕಡೆ ಹೋಗಬೇಕು ಅಂದರೆ ನಿಮ್ಮ ಮುಖ ಚೆನ್ನಾಗಿರ್ಬೇಕಲ್ವಾ, ಅಂದರೆ ಒಂದು ಸ್ವಲ್ಪ ನೋಡೋದಕ್ಕೆ ಲುಕ್ ಆಗಿರಬೇಕು. ನೀವೇನೇ ಒಂದು ಪೌಡರು ಏನೇ ಹಾಕೊಂಡ್ರು ಅದು ಹೊರಟೋಗುತ್ತೆ ಅಲ್ವಾ, ಸ್ವೆಟ್ ಆದಾಗ ಏನಾಗುತ್ತೆ ಹೇಳಿ, ಎಲ್ಲ ಹೊರಟೋಗುತ್ತೆ. ಸೊ ಅವಾಗ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಿಮಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ನಾನು. ಸೊ ಯಾಕೆಂದರೆ ಇದು ಸಮ್ಮರಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಸಮ್ಮರಲ್ಲಿ ಈ ಥರ ಅಂದರೆ ವಿಂಟರ್ ಸೀಸನ್ನಲ್ಲಿ ಬೇರೆ ಬೇರೆ ಸೀಸನಲ್ಲಿ ನೀವು ಯೂಸ್ ಮಾಡಿದಾಗ ಇನ್ನೂ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತಲ್ವಾ, ಮುಖ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಒಂಥರ ಪಿಂಕ್ ಆಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಈ ವಿಡಿಯೋ ಮಾಡೋಣ ಅನ್ನಿಸ್ತು ಫ್ರೆಂಡ್ಸ್. ಸೊ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ನೋಡಿ, ಫೇಸ್ಗೆ ಅಪ್ಲೈ ಮಾಡಿ ಬಂದಿರೋದು. ಸೊ ನೆಕ್ವರೆಗೂ ಹಾಕಿರೋದು ನಾನು. ಸೊ ನೀವು ಮಾಡ್ಬೇಕಾದ್ರೆ ನೆಕ್ವರೆಗೂ ಫುಲ್ ಇಲ್ಲೆಲ್ಲ ಹಾಕೊಳ್ಳಿ ಆಯಿತಾ, ಅವಾಗ ಚೆನ್ನಾಗಿ ಗ್ಲೋ ಬರುತ್ತೆ, ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬ್ಯೂಟಿಫುಲ್ ಸ್ಕಿನ್ ಬರುತ್ತೆ. ಪ್ಲಸ್ ನಿಮ್ಮದು ಸಣ್ಣ ಪುಟ್ಟ ಕಲೆಗಳೆಲ್ಲ ಮಾಯವಾಗ್ತಾ ಬರುತ್ತೆ, ಅಂದರೆ ಹೋಗುತ್ತೆ ಅದು. 1 ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕು, ವಾರದಲ್ಲಿ 2 ಸಲ 3 ಸಲ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಎಲ್ಲ ಹರ್ಬಲ್ ರೆಮಿಡಿನೇ ಅಲ್ವಾ ತೋರಿಸಿರೋದು. ಸ್ಯಾಂಡಲಿನ ತುಂಬ ಕೂಲಿಂಗ್ ಏಜೆಂಟ್ ಅದು ಆಯಿತಾ, ನಿಮ್ಮದು ಸ್ಕಿನ್ ಟೆಕ್ಸ್ಚರ್ನ ಚೆನ್ನಾಗಿ ಮಾಡುತ್ತೆ, ಬೆಳ್ಳಗಾಗಂಗೆ ಮಾಡುತ್ತೆ, ಮತ್ತು ಚೆನ್ನಾಗಿ ಇದು ಎಫೆಕ್ಟ್ ಕೊಡುತ್ತೆ. ಯಾವ್ದಾರ ಒಂದು ಪಿಂಪಲ್ ಮಾರ್ಕ್ಸ್ ಆಗಿದ್ರೂ, ಕಲೆಗಳಿರುತ್ತಲ್ಲ ಈಗ ಪಿಗ್ಮೆಂಟೇಷನ್ ಇರೋರಿಗೆ, ಸೊ ಅವು ಎಲ್ಲರಿಗೂ ಯೂಸ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು. ಸೊ ಈ ಒಂದು ಪ್ಯಾಕ್ ನಾನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದೇನು ಗೊತ್ತಾ, ಪಿಂಪಲ್ಸ್ ಇರೋರು ಯೂಸ್ ಮಾಡ್ಬೋದು, ಮತ್ತು ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡ್ಬೋದು. ಕೆಲವ್ರು ಕೇಳ್ತಾ ಇರ್ತೀರಲ್ಲ, ಪಿಂಪಲ್ಸ್ ಆಗಿದ್ದರೆ ನಾವು ಅದ್ರ ಮೇಲೆ ಹಾಕ್ಬೋದಾ ಅಂತ. ಆಬ್ವಿಯಸ್ಲಿ ಹಾಕ್ಬೋದು. ನೀವೇನು ಗೊತ್ತಾ, ಅದು ಹಾಕಿದ್ರೆ ಇನ್ನೂ ಹೀಲ್ ಆಗ್ತಾ ಬರುತ್ತೆ ಅದು. ಸೊ ಇದೊಂಥರ ಮೆಡಿಸನ್ ಥರ ವರ್ಕ್ ಮಾಡುತ್ತೆ, ಜೊತೆಗೆ ನಿಮಗೆ ಕಲರು ಕೊಡುತ್ತೆ, ಪಿಂಕಿಶ್ ಥರ ಕಾಣಿಸುತ್ತೆ ಆಯಿತಾ, ಪಿಂಕಾಗಿ ಕಾಣಿಸ್ತೀರಾ, ಅವಾಗ ಒಂಥರ ಲುಕ್ಕಾಗಿ ಕಾಣಿಸ್ತೀರಾ. ಸೊ ಆಮೇಲೆ ಪಿಗ್ಮೆಂಟೇಷನ್ ಇರೋರು ಅವ್ರದ್ದೊಂದು ಶೇಡನ್ನ ಲೈಟನ್ ಮಾಡುತ್ತೆ ಇದು. ಸೊ ಆ ಥರ. ಸೊ ಏನು ಗೊತ್ತಾ, ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿ, ಯಾವುದೇ ಒಂದು ಏನೇ ಒಂದು ನೀವು ಕೆಲಸ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಸೀರಿಯಸ್ಸಿಂದ, ಡೆಡಿಕೇಟಿಂದ ಮಾಡಿದ್ರೆ, ಮತ್ತು ಟ್ರಸ್ಟಿಂದ ಮಾಡಿದ್ರೆ ಇದಾಗುತ್ತೆ. ಸೊ ಆ ಥರ ಆಯಿತಾ. ಸೊ ಬನ್ನಿ, ಇದ್ರದ್ದು ಒಂದು ಫೇಸ್ದು ಎಕ್ಸಸೈಸು ಇದೆ, ಅದು ತೋರಿಸ್ತೀನಿ. ಫಸ್ಟ್ ಇದು ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ನಾನು ಸ್ಯಾಂಡಲ್ ಪೌಡರ್ನ ಹಾಕೋತಾ ಇದ್ದೀನಿ. ಸೊ ನಾನು ಆಲ್ಫಾ ಅಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಮೋಷನ್ ಮಾಡ್ತಾ ಇಲ್ಲ, ನನಗೆ ಯಾವುದು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದನ್ನು ಮಾತ್ರ ಹೇಳ್ತಿರೋದು. ಸೊ ನಿಮ್ಗೆ ಬೇಕಾದರೆ ನೀವು ಟ್ರೈ ಮಾಡಿ, ನಿಮ್ಮ ಮನೆ ಹತ್ರ ಸಿಕ್ಕರೆ ಪರವಾಗಿಲ್ಲ, ಇಲ್ಲಾಂದರೆ ಯಾವ್ದಾರ ಅಮೆಝಾನು, ಫ್ಯಾನ್ಸಿ ಸ್ಟೋರಲ್ಲಿ ಯಾವ್ದು ಸಿಗುತ್ತೋ ಸ್ಯಾಂಡಲ್ ಪುಡಿ ಅದನ್ನೇ ತೊಗೊಳ್ಳಿ, ಬಂಜಾರಸಲ್ಲೂ ಸಿಗುತ್ತೆ ಇವಾಗ ಆಯಿತಾ. ಸೊ ಹೇಳ್ತಾ ಇರೋದು ನಾನು. ಸೊ ಇದನ್ನು ಒಂದು ಸ್ವಲ್ಪ ಒಂದು 1/4 ಚಮಚದಷ್ಟು ಅಷ್ಟೇ ತೊಗೋಬೇಕು ನೋಡಿ, ಇಷ್ಟೇ ಕ್ವಾಂಟಿಟಿ ತೋರಿಸಿದ್ನಲ್ಲ ನಿಮಗೆ. ಸೊ ಯಾವ್ದು ತೊಗೊಂಡೆ, ಫಸ್ಟ್ ಸ್ಯಾಂಡಲ್ ಪುಡಿ ತೊಗೊಂಡಿದ್ದೀನಿ. ಸೊ ಬನ್ನಿ, ಇವಾಗ ನಾನು ಬೀಟ್ರೋಟ್ದು ಪೌಡರ್ನ ತೊಗೋತಾ ಇದ್ದೀನಿ. ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬೀಟ್ರೋಟ್ ಪುಡಿ ಇಲ್ಲ ಅಂದರೆ ನೀವು ಬೀಟ್ರೋಟ್ ರಸನೇ ಯೂಸ್ ಮಾಡ್ಬೋದು, ತುರಿದ್ಬಿಟ್ಟು ರಸ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ, ಫ್ರೆಶ್ ಆಗಿರೋ ತೊಗೊಳ್ಳಿ, ಹೇಳ್ತಾ ಇರೋದು. ಇನ್ ಕೇಸ್ ಇಲ್ಲ ಅಂದರೆ ಪೌಡರ್ ಇದ್ದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಎಮರ್ಜೆನ್ಸಿಗೆ ನಿಮಗೆ ಸಡನ್ನಾಗಿ ಎಲ್ಲಾರ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಇಮಿಡಿಯೇಟಾಗಿ ಹಾಕೋಬೋದು. ಇದು ಅಷ್ಟೇ ನೋಡಿ, 1/4 ಸ್ಪೂನ್ ಅಷ್ಟು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಯಿತಾ. ಸೊ ಇದನ್ನು ನಾವು ಇದು ಜೇನುತುಪ್ಪ ಮತ್ತು ಆ್ಯಲೋವೆರಾನಲ್ಲಿ ಮಿಕ್ಸ್ ಮಾಡಬೇಕು, ಆವಾಗಲೇ ಸ್ಕಿನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನೋಡಿ, ನಾನು ಹನಿ ಎಷ್ಟು ತೊಗೋತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, 1/4 ಚಮಚದಷ್ಟು ಆಯಿತಾ, ಒಂದು 1/4 ಚಮಚದಷ್ಟು. ಅದಾದಮೇಲೆ ನಾನು ಆ್ಯಲೋವೆರಾದು ತೊಗೋತಾ ಇದ್ದೀನಿ ಆಯಿತಾ, ಆ್ಯಲೋವೆರಾದು. ಸೊ ಆ್ಯಲೋವೆರಾನು ಅಷ್ಟೇ ನಿಮ್ಮದು ಸ್ಕಿನ್ದು ಇದು ಚೆನ್ನಾಗಿ ಮಾಡುತ್ತೆ. ಸೊ ಕೆಲವ್ರಿಗೆ ಹೇಳ್ಬಿಡ್ತೀನಿ ನೋಡಿ, ಈಗ ಪಾರ್ಲರ್ಗೆ ಹೋಗ್ಬಿಟ್ಟು ಬ್ಲೀಚಿಂಗ್ ಎಲ್ಲ ತುಂಬ ಜನ ಏನು ಮಾಡ್ತಾರೆ ಅಂದರೆ ಫೇಸ್ದು ಬ್ಲೀಚ್ ಎಲ್ಲ ಮಾಡಿಸ್ತೀರ ನೋಡಿ, ಬ್ಲೀಚಿಂಗ್ದು. ಸೊ ಅದು ಮಾಡಿದಾಗ ಏನಾಗುತ್ತೆ ಅಂದರೆ ಸ್ಕಿನ್ ಅದರದ್ದು ಒಂದು ಇದನ್ನು ಕಳ್ಕೊಂಬಿಡುತ್ತೆ, ಏನೋ ಒಂದು ನಮ್ಮದು ಲೇಯರ್ಸ್ ಇರುತ್ತೆ ನೋಡಿ, ಅದು ತಿನ್ ಲೇಯರ್ ಆಗಿಬಿಡುತ್ತೆ ಸ್ಕಿನ್ದು ಆಯಿತಾ, ಔಟರ್ ಪಾರ್ಟ್ ಹೊರಟೋಗ್ಬಿಡುತ್ತೆ, ಹಾಳಾಗ್ಬಿಟ್ಟಿರುತ್ತೆ. ಸೊ ನೀವು ಅದನ್ನು ಡೀಪಾಗಿ ಅದನ್ನು ಸರಿ ಮಾಡ್ಕೋಬೇಕು, ಅದ್ರ ಒಳಗಡೆ ಹೋಗಿ ಅದು ನಾನು ಹೆಂಗೆ ಅವತ್ತು ಎಕ್ಸಾಂಪಲ್ ಕೊಟ್ಟೆ ಒಂದು, ನಿಮಗೆ ಅರ್ಥ ಆಗುತ್ತೆ, ಯಾರು ಹೊಸ್ದಾಗಿ ನೋಡಿರೋರಿಗೆ ಗೊತ್ತಾಗಲ್ಲ. ಸೊ ಹೇಳ್ಬಿಡ್ತೀನಿ ಏನು ಅಂದರೆ ಫ್ರೆಂಡ್ಸ್, ಒಂದು ಕಾರ್ದು ಗ್ಲಾಸ್ ಇರುತ್ತೆ ಅಂದ್ಕೊಳ್ಳಿ ಆಯಿತಾ, ಕಾರ್ದು ಗ್ಲಾಸ್ ಅದ್ರ ಮೇಲೆ ಧೂಳು ಕೂತಾಗ ನಾವೇನು ಮಾಡ್ತೀವಿ ಹೇಳಿ, ಹೊರಗಡೆಯಿಂದ ನಾವೇನು ಕ್ಲೀನ್ ಮಾಡಿದ್ರೆ, ಒಳಗೆ ಕ್ಲೀನ್ ಮಾಡದೇ ಇದ್ದರೆ ಹೊರಗಡೆ ಕ್ಲೀನ್ ಮಾಡಿ ಏನು ಪ್ರಯೋಜನ. ಒಳಗೆ ನೀವು ಕೂತ್ಕೊಂಡು ಡ್ರೈವ್ ಮಾಡ್ತಾ ಇದ್ದಾಗ ಕಾರ್ದು ಒಳಗಡೆನೂ ಕ್ಲೀನ್ ಮಾಡಬೇಕು, ಆವಾಗಲೇ ರೋಡು ಕ್ಲಿಯರಾಗಿ ಕಾಣಿಸೋದು. ಸೊ ಅದೇ ಥರ ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂದರೆ ಮೇಲ್ಗಡೆ ಔಟರ್ ಪಾರ್ಟು ಚೆನ್ನಾಗಿರಬೇಕು, ಇನ್ನರ್ ಪಾರ್ಟು ಚೆನ್ನಾಗಿರಬೇಕು. ಸೊ ಆ ಒಂದು ಇನ್ನರ್ ಪಾರ್ಟು ನೀವು ಯಾವಾಗ ಸ್ಕಿನ್ದು ಬ್ಲೀಚ್ ಮಾಡ್ತಿರೋ, ನಿಮಗೇನೋ ಚೆನ್ನಾಗಿರುತ್ತೆ ಅಂತ ಕ್ಯೂರಿಯಾಸಿಟಿಗೆ ಹೋಗಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೋತೀರಾ.
ಬಟ್ ಏನು ಗೊತ್ತಾ, ಅದು ನೀವು ಮಾಡಿಸೋದ್ರಿಂದ ಕೂದಲು ಮಾತ್ರ ನಿಮ್ಮದು ಕೆಂಜಿಗೆ ಆಗ್ಬೋದೇ ಹೊರತು ಸ್ಕಿನ್ದು ವಯಸ್ಸಾದವ್ರಂಗೆ ಕಾಣಂಗೆ ಮಾಡಿಬಿಡುತ್ತೆ. ಅದು ಬ್ಲೀಚ್ ಜಾಸ್ತಿ ಮಾಡಿಸ್ತಾ ಇರೋರಿಗೆ ನಾನು ಹೇಳ್ತಾ ಇರೋದು. ಅದು ಅವಾಯ್ಡ್ ಮಾಡಬೇಕು ಅಂದರೆ ಇದು ಬೆಟರು. ಏನು ಗೊತ್ತಾ, ನಿಮಗೆ ಈ ಒಂದು ಅಲೋವೆರಾದ ಏನಿದೆ ಸೊ ಅದು ಅವಾಯ್ಡ್ ಮಾಡುತ್ತೆ ನಿಮಗೆ, ಆಯಿತಾ. ಆ ಒಂದು ಸ್ಕಿನ್ನ ರಿಪೇರ್ ಮಾಡ್ಕೊಂಡು ಬರುತ್ತೆ. ನಿಮ್ದೇನು ಹಾಳಾಗಿದೆಯೋ ಒಳಗಿನ ಲೇಯರ್ ನಾನು ಹೇಳ್ತಾ ಇರೋದು. ಸೊ ಏನೊಂದು ಇನ್ನರ್ ಪಾರ್ಟದ ಲೇಯರ್ ಹಾಳಾಗಿರುತ್ತೋ ಅದನ್ನು ರಿಪೇರ್ ಮಾಡುತ್ತಿದ್ದು. ಸೊ ಎಷ್ಟು ಒಳ್ಳೆಯ ರೆಮಿಡಿ ಅಲ್ವಾ ಇದು. ಸೊ ಅದಕ್ಕೆ ಹೇಳಿದೆ, ಈ 4 ನಾವು ಏನು ಆ್ಯಡ್ ಮಾಡ್ತಾ ಇದ್ದೀವೋ ಸೊ ಅದೆಲ್ಲ ನಮ್ಮದು ಸ್ಕಿನ್ನ ರಿಪೇರ್ ಮಾಡುತ್ತೆ. ಪ್ಲಸ್ ಹೇಳಿದ್ನಲ್ಲ, ಮಾರ್ಕ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಮತ್ತು ಪಿಗ್ಮೆಂಟೇಷನ್ ಆಗಿರ್ಬೋದು, ಎಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅಲೋವೆರಾದು ಒಂದು ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ, ಯಾಕಂದರೆ ಇದರಲ್ಲೇ ಮಿಕ್ಸ್ ಮಾಡಬೇಕಲ್ಲ ಫ್ರೆಂಡ್ಸ್ ನಾವು. ಸೊ ಅದಕ್ಕೋಸ್ಕರ, ಆಯಿತಾ. ಸೊ ಅಕಸ್ಮಾತ್ ಮಿಕ್ಕಿದ್ರೂ ಬೇಜಾರು ಮಾಡ್ಕೊಬೇಡಿ. ಫ್ರಿಜ್ಜಲ್ಲಿ ಇಟ್ಕೊಂಡು ಹೇಳಿದ್ನಲ್ಲ, ಒಂದಿನ ಬಿಟ್ಟು ಒಂದಿನ ಆ ಥರ ಯೂಸ್ ಮಾಡ್ಕೊಂಬನ್ನಿ. ಸೊ ನೋಡಿ, ಮಿಕ್ಸ್ ಮಾಡಿದಾಗ ಒಳ್ಳೆ ಜೆಲ್ಲಿ ಥರ ಬರುತ್ತೆ. ಬಿಕಾಸ್ ಯಾಕೆ ಹೇಳಿ, ಬೀಟ್ರೋಟ್ ಹಾಕಿದ್ದೀವಲ್ವಾ. ಸೊ ಬೀಟ್ರೋಟ್ ಹಾಕಿದಾಗ ಯಾವಾಗಲೂ ಪಿಂಕಾಗಿ ಕಾಣಿಸ್ತೀವಿ. ಮತ್ತು ಇದು ತುಂಬ ಒಳ್ಳೆಯದು, ಆಯಿತಾ. ಸ್ಕಿನ್ದು ಇದರಲ್ಲಿ ಏನು ಗೊತ್ತಾ, ಆ್ಯಂಟಿ ಆಕ್ಸಿಡೆಂಟ್ಸು ತುಂಬ ಇರುತ್ತೆ. ಸೊ ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ನೋಡಿ, ಒಳ್ಳೆ ಜೆಲ್ಲಿ ಥರ ಹಂಗೆ ತಿನ್ನೋಣ ಅನಿಸ್ತಾ ಇದೆ, ಆ ಥರ ಆಗೋಗಿದೆ ಟೆಕ್ಸ್ಚರ್. ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತಾಯಿದೆ. ಅಲೋವೆರಾದು ಇದೆಲ್ಲ ಹಾಕಿದ್ದೀವಲ್ವಾ, ಸೊ ಅದ್ರದ್ದು. ಸೊ ನಾನು ಆ್ಯಕ್ಚುಲಿ ನಂದು ಸ್ಕಿನ್ಗೆ ಅಪ್ಲೈ ಮಾಡೇ ಬಂದಿದ್ದು. ನಾನು ಜಸ್ಟ್ ನಂದು ಜೋವಿಸ್ ಹಾಕಿದ್ದೀನಿ. ಸೊ ನೀವೆಲ್ಲ ಅನ್ಕೋಬೋದು, ಯಾವ್ದು ಇವಳು ಯಾವಾಗ ನೋಡೋರು ಜೋಯಿಸ್ ಅಂತಿರ್ತಾಳೆ ಅಂತ. ತೋರಿಸ್ತೀನಿ ರೀ. ಸೊ ನೋಡಿ, ಇದೇ ನಂದು ಜೋವಿಸ್ದು 45 ನೀವು ತೊಗೊಂಡಾಗ. ಯಾಕೆಂದರೆ 45 SPF ತೊಗೊಂಡಾಗ ಮಾತ್ರ ನಿಮಗೆ ನಾರ್ಮಲ್ ಇಲ್ಲ ಸ್ಕಿನ್ಗೂ ಆಗುತ್ತೆ. ಅಂದರೆ ನಾರ್ಮಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ಆಯ್ಲಿ ಸ್ಕಿನ್ 3 ಜನನೂ ಅಪ್ಲೈ ಮಾಡ್ಬೋದು. ಯಾವುದು ಅಂದರೆ 45 SPFದು ಜೋವಿಸ್ದು ನಾನು ಹೇಳೋದು. ಇದನ್ನು ನಾನು ಯಾವುದೇ ಒಂದು ಬ್ರ್ಯಾಂಡನ್ನು ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸೊ ನಾನು ನಿಮಗೆ ಹೇಳ್ತಿರೋದು, ನಿಮಗೆ ಕೆಲವರೆಲ್ಲ ನಂದು ಸ್ಕಿನ್ದು ಕೇಳ್ತಾ ಇರ್ತೀರಲ್ಲ, ಏನು ರೊಟೀನ್ ನಿಮ್ಮದು ಅಂತ ಸ್ಕಿನ್ದು. ಸೊ ಅದಕ್ಕೆ ಹೇಳ್ಕೊಡ್ತೀರ, ನೀವು ಮಾಡ್ಕೊಳ್ಳಿ ಅಂತ, ಆಯಿತಾ. ಆಮೇಲೆ ಏನು ಗೊತ್ತಾ, ಈ ಒಂದು ಜೋವಿಸ್ ಅಷ್ಟೇ ನಾನು ಕ್ರೀಮ್ ಹಾಕೋದು, ಬೇರೆ ಯಾವುದೂ ಹಾಕಲ್ಲ. ಅದಾದಮೇಲೆ ವೈಟ್ ಟೋನ್ ಪೌಡರ್ ಹಾಕ್ತೀನಿ. ಇದು ಯಾವುದು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿಲ್ಲ, ಹೇಳ್ತಾ ಇರೋದು. ಇವಾಗೆಲ್ಲ ನೋಡಿ, ಸಮ್ಮರ್ ನೋಡಿ, ಆಗಲೇ ಸ್ವೆಟ್ ಆಗ್ತಾ ಇದ್ದೀನಿ, ಯಾಕಂದ್ರೆ ನಾನು ಫ್ಯಾನು ಹಾಕ್ಕೊಂಡಿಲ್ಲ, ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ. ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ದು ಅಕಸ್ಮಾತ್ ಪೌಡರ್ ಹೋದ್ರೂ ಡೋಂಟ್ ವರಿ, ನಿಮ್ಮ ಮುಖ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ, ಪಿಂಕಾಗಿ ಕಾಣಿಸುತ್ತೆ. ಅದಕ್ಕೆ ಹೇಳಿದ್ದು ನಾನು, ಆಯಿತಾ. ಸೊ ಈ ಥರ ಒಂದು ಫೇಸ್ ಪ್ಯಾಕ್, ಅದೇ ನೀವು ಬೇರೆ ಯಾವ್ದಾರ ನಾರ್ಮಲಾಗಿ ನೀವು ರೆಡಿ ಆಗೋದಾಗ ಅಷ್ಟು ಲುಕ್ ಇರಲ್ಲ. ಸೊ ಈ ಒಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ನೀವು ಫಂಕ್ಷನ್ಸ್ಗೆ ಹೋಗಿ ಒಂದು 15 ನಿಮಿಷ ಬಿಡಿ ಸಾಕು, 15ರಿಂದ 20 ನಿಮಿಷ. ಸೊ ನೋಡಿ, ನಾನು ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಪಿಂಕಾಗಿ ಬರುತ್ತೆ, ಆಯಿತಾ. ಸೊ ಪಿಂಕಾಗಿ ಕಾಣಿಸುತ್ತೆ. ಆಮೇಲೆ ಒಂದು 15ರಿಂದ 20 ನಿಮಿಷ ಬಿಟ್ಟಾಗ ಡ್ರೈ ಆಗಿರುತ್ತೆ. ಆಮೇಲೆ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಒಂಥರ ಅದು ಹಾಕಿದಾಗೆ ಒಂಥರ ಕೂಲ್ ಆಗ್ತಾ ಇರುತ್ತೆ. ಯಾಕೆಂದರೆ ಸ್ಯಾಂಡಲ್ದೆಲ್ಲ ಹಾಕಿದ್ದೀವಲ್ಲ, ಅಲೋವೆರಾ ಮತ್ತು ಇದು ಜೇನುತುಪ್ಪ ಅದು ಎಲ್ಲ. ಸೊ ಅದರಿಂದ ನಿಮ್ಮದು ಚೆನ್ನಾಗಾಗುತ್ತೆ. ಮತ್ತು ಇದೇನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಈ ಥರ ಒಂದು ಮಾಡಿರ್ತೀರಲ್ಲ, ಒಂದು 2 ದಿನ ಸ್ಕಿನ್ನಲ್ಲಿ ಎಫೆಕ್ಟ್ ಇರುತ್ತೆ, ಆಯಿತಾ. ಅಂದರೆ ಚೆನ್ನಾಗಿ ಕಾಣಿಸಂಗೆ ಮಾಡುತ್ತೆ, ಬ್ಯೂಟಿಫುಲ್ಲಾಗಿ. ಸೊ ಅದಕ್ಕೆ ಹೇಳ್ತಾ ಇರೋದು, ಯಾರ್ದಾರ ಮದುವೆಗೆ ಫಂಕ್ಷನ್ಗೆ ಏನಾರ ನೀವು ಹೋಗ್ತಾ ಇದ್ದರೆ ಫಸ್ಟ್ ಇದನ್ನು ಅಪ್ಲೈ ಮಾಡ್ಕೊಂಬಿಡಿ, ಆಯಿತಾ. 1-2 ದಿನ ಅಂತೂ ನೀವು ಚೆನ್ನಾಗಿ ಗ್ಲೋ ಬರುತ್ತೆ. ಅದನ್ನೇ ಹೇಳಿದ್ದು, ನೀವು ಹೋಗ್ಬಿಟ್ಟು ಏನೇನೋ ಮಾಡ್ಕೊತೀರಲ್ಲ ಪಾರ್ಲರ್ಗೆ ಹೋಗ್ಬಿಟ್ಟು, ಅಷ್ಟೊಂದು ದುಡ್ಡು ವೇಸ್ಟ್ ಮಾಡೋ ಬದಲು ಆರಾಮಾಗಿ ಮನೆಯಲ್ಲೇ ಈ ಥರ ತೊಗೊಂಬಂದು ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು ನೀವು, ಆಯಿತಾ. ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಒಂದು ಸಲ ನೀವು ಈ ಥರದ್ದೆಲ್ಲ ನೋಡಿ, ಜೇನುತುಪ್ಪ ಯಾವ ಮನೆಯಲ್ಲೇ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಮತ್ತು ಅಲೋವೆರಾದು ಅಷ್ಟೇ, ಈ ಥರದ್ದೊಂದು ತೆಗೆದಿಟ್ಕೊಂಡ್ರೆ ನೀವು. ಸೊ ಅಲೋವೆರಾದೊಂದು ಎಷ್ಟಿದು, ಅದೇ ಒಂದು 100 ರೂಪೀಸ್ ಥರ ಇದೆ ಫ್ರೆಂಡ್ಸ್, ಆಯಿತಾ. ಅಂದರೆ ನಾನು ಬೇರೆ ಬ್ರ್ಯಾಂಡ್ ತೊಗೊಂಡಿದ್ದೀನಿ, ಗ್ರೀನ್ ಲೀಫ್ ಅನ್ನೋದು ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ನೀವು ಬೇಕಾದ್ರೆ ಬಂಜಾರಸ್ ಅಂತ ಕಡೆ ತೊಗೋಬೋದು, 30ರಿಂದ 60 ರೂಪೀಸ್ವರೆಗೂ ಸಿಗುತ್ತೆ. ಅಫೋರ್ಡ್ ಮಾಡೋಕ್ಕಾಗೋರು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಸುಮ್ಮನೆ ನಾನು ಹೇಳ್ತಾ ಇರೋದು ಅಷ್ಟೇ, ನಿಮ್ಮ ಇಷ್ಟ ಅಲ್ವಾ. ಸೊ ಕೆಲವರೆಲ್ಲ ಟ್ರೈ ಮಾಡಬೇಕು ಅಂತ ಇರೋರು ಚಿಕ್ಕದು ಇದರಲ್ಲೇ ತೊಗೊಂಡು ಟ್ರೈ ಮಾಡಿ, ಪತಂಜಲಿದಲ್ಲೂ ಸಿಗುತ್ತೆ ಇವಾಗ, ಆಯಿತಾ. ಸೊ ಹೇಳ್ತಾ ಇರೋದು ನಿಮಗೆ. ಸೊ ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್. ಇದರಿಂದ ಏನು ಗೊತ್ತಾ, ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸೊ ಒಂದು 10 ನಿಮಿಷ ಬಿಟ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ. ಸೊ ನೋಡಿ ಫ್ರೆಂಡ್ಸ್, 10 ನಿಮಿಷ ಆದಮೇಲೆ ನಾನು ವಾಶ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಒಂಥರ ಫ್ರೆಶ್ ಲುಕ್ ಬರುತ್ತೆ, ಆಯಿತಾ. ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಖದಲ್ಲಿ ಮಾಡಾದಮೇಲೆ ನೀವೇ ಅಂದ್ಕೊಳ್ತೀರ, ಒಂದು ಸ್ವಲ್ಪ ಪಿಂಕಾಗಿ ಕಾಣಿಸ್ತಾ ಇರ್ತೀರ, ಪಿಂಕಾಗಿ ಬರುತ್ತೆ ಮುಖ. ಸೊ ಈ ಥರ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನೊಂದು ಹೇಳಬೇಕು ನಿಮಗೆ, ನೀವು ಡಾರ್ಕ್ ಸರ್ಕಲ್ನ ಕವರ್ ಮಾಡಬೇಕು ಅಂದರೆ ಏನು ಮಾಡ್ಕೋಬೋದು ಅಂದರೆ, ನಾನು ಹೇಳ್ತೀನಿ ನೋಡಿ. ಡಾರ್ಕ್ ಸರ್ಕಲ್ ತುಂಬ ಆಗಿರುತ್ತಲ್ಲ ಫ್ರೆಂಡ್ಸ್, ಸೊ
ಸೊ ನೀವು ಈ ಒಂದು ಅಲೋವೆರಾ ಜೆಲ್ನೇ ತೊಗೊಳ್ಳಿ, ಅಲೋವೆರಾ ಜೆಲ್ ಒಂದು ಸ್ವಲ್ಪ ತೊಗೊಳ್ಳಿ, ಹನಿ ತೊಗೊಳ್ಳಿ, ಇದ್ರ ಜೊತೆಗೆ ಕಾಫಿ ಪುಡಿ ಹಾಕಬೇಕು ನೀವು, ಕಾಫಿ ಪೌಡರು ಆಯಿತಾ. ಕಾಫಿ ಪೌಡರು, ಅಲೋವೆರಾ ಜೆಲ್ಲು ಮತ್ತು ಇದು ಯಾವ್ದು ಹೇಳಿ, ಜೇನುತುಪ್ಪ ತೋರಿಸಿದ್ನಲ್ಲ. ಸೊ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಮೂರನ್ನು ಮಿಕ್ಸ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಳ್ಳಿ. ಸೊ ಈ ಥರ ಹಿಂಗೆ ಅಪ್ಲೈ ಮಾಡಿದ್ರೆ, ಸೊ ಅದು ಅಪ್ಲೈ ಮಾಡಾದಮೇಲೆ ಸೊ ನೀವು ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಇದು ಮಾಡಬೇಕು, ಮಸಾಜ್ ಕೊಡಬೇಕು ಅದಕ್ಕೆ ಆಯಿತಾ. ಒಂದೇ ಬೆರಳು ತೊಗೊಳ್ಳಿ. ಸೊ ನೋಡಿ ನಾನು ಹೆಂಗೆ ಮಾಡ್ತಿದ್ದೀನಿ ಹಂಗೆ ಮಾಡ್ಕೊಂಬನ್ನಿ. ಸೊ ಈ ಥರ ಲೈಟಾಗಿ, ಯಾಕೆಂದರೆ ತುಂಬ ಜನ ಕೇಳ್ತಿರಲ್ಲ, ನಮ್ಮದು ಡಾರ್ಕ್ ಸರ್ಕಲ್ ಹುಡುಗರು ಮಾಡ್ಕೋಬೋದು, ಹುಡುಗಿರು ಮಾಡ್ಕೋಬೋದು. ಯಾಕೆಂದರೆ ಹುಡುಗರಿಗೂ ಇವಾಗೆಲ್ಲ ಜಾಸ್ತಿ ಲ್ಯಾಪ್ಟಾಪು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ವರ್ಕ್ ಮಾಡೋದಿರುತ್ತೆ. ಸೊ ತುಂಬ ಜನ ಸ್ಪೆಕ್ಸ್ ಹಾಕ್ತಾರೆ ನೋಡಿ, ಸ್ಪೆಕ್ಟಿಕಲ್ಸ್ ಹಾಕ್ತಾರಲ್ಲ. ಸೊ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಥರ ಆಗೋಗಿರುತ್ತೆ, ಹುಡುಗರಿಗಾಗಲಿ ಹುಡುಗಿರ್ಗಾಗಲಿ ನಾನು ಹೇಳ್ತಾ ಇರೋದು. ಸೊ ಅಂಥವ್ರು ಈ ಥರ ಮಾಡ್ಕೋಬೋದು. ಸೊ ಅದನ್ನು ಹಾಕ್ಕೊಂಡು ಜಸ್ಟ್ ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಈ ಥರ ಮಾಡಬೇಕು. ಮತ್ತು ಆಪೋಸಿಟ್ಟು ಒಂದು 10 ಸಲ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸ್ಟಾಪ್ ಮಾಡಿ, ಮತ್ತು ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಹಿಂಗೆ ತೊಗೊಂಬನ್ನಿ ಆಯಿತಾ. ರೌಂಡಾಗೆ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ನೀವು ಹೆಂಗಿದ್ರೂ ನಿಮ್ಮದು ಎಲ್ಲ ಒಂಥರ ಜಿಡ್ಡು ಥರನೇ ಇರುತ್ತೆ. ಫೇಸ್ ಪ್ಯಾಕ್ ಥರ ಹಾಕಿರ್ತೀರ, ಕಣ್ಣಿಗೆ ಮಾತ್ರ ಪ್ಯಾಕ್ ಹಾಕಿರ್ತೀರ ಅಲ್ವಾ. ಸೊ ನಾನು ಅದನ್ನು ಹೇಳ್ತಾ ಇರೋದು. ಸೊ ಅದು ಹಾಕಿರ್ತೀರಲ್ಲ, ಸೊ ಇಲ್ಲಿ ಮಧ್ಯದಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕಾಗುತ್ತೆ ಒಂದು 5 ಟೈಮ್ಸ್. ನೋಡಿ ಹಿಂಗೆ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, 5 ಪ್ರೆಷರ್ ಪಾಯಿಂಟ್ಸ್ನ ನೀವು ಟಚ್ ಮಾಡಬೇಕು. ಒಂದಾಯ್ತಾ. ಸೊ ಅದಾದಮೇಲೆ ಕಣ್ಣು ಎಡ್ಜ್ ಹತ್ರ ಹಿಂಗೆ ಮಾಡ್ಕೊಳ್ಳಿ. ಮತ್ತು ಐಬ್ರೋಸು ಇಲ್ಲಿ ಎಡ್ಜ್ ಹತ್ರ ಮಾಡಬೇಕು ನೀವು. ಸೊ 3ನೇ ಪ್ರೆಷರ್ ಪಾಯಿಂಟ್ ಆಯಿತಾ. ನೀವೊಂದು 10 ಸಲನೋ 15 ಸಲನೋ ಆ ಥರ ಮಾಡ್ಕೊತಾ ಬಂದ್ರಿ. ಏನು ಅಂದರೆ ಅದು ಆಕ್ಯುಪ್ರೆಷರಲ್ಲಿ ಪ್ರೆಷರ್ ಪಾಯಿಂಟ್ಸು ಸ್ಕಿನ್ ಬ್ಯೂಟಿ ಇದು ಎನ್ಹ್ಯಾನ್ಸ್ ಮಾಡೋದು ಆಯಿತಾ. ಬ್ಯೂಟಿಫುಲ್ ಸ್ಕಿನ್ ಯಾರಿಗೆ ಬೇಕು ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಐಬ್ರೋಸ್ ಮಧ್ಯದಲ್ಲಿ ಮಾಡಬೇಕು ಫ್ರೆಂಡ್ಸ್. ಈ ಥರ ಜಸ್ಟ್ ಇದನ್ನು ಪ್ರೆಸ್ ಮಾಡ್ಕೊತಾ ಬನ್ನಿ. ಒಂದು 10 ಸಲನೋ 15 ಸಲನೋ ಹಿಂಗೆ ಪ್ರೆಸ್ ಮಾಡಿ. ಒಂದು ಸೆಕೆಂಡ್, ಫೋನ್ ಬರ್ತೈತೆ ಅದು. ಮತ್ತು ಮಧ್ಯದಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕು. ನಾನು ನೋಡಿ ಫ್ಯಾನ್ ಹಾಕಿಲ್ಲ, ಸೆಕೆ ಆಗ್ತಾಯಿದೆ. ಬಟ್ ಇಮ್ಯಾಜಿನ್ ಮಾಡಿ, ನಾನು ಪೌಡರ್ ಹಾಕ್ಕೊಂಡಿದ್ದೀನಿ ಆದ್ರೂ ಲುಕ್ಕಾಗಿ ಕಾಣಿಸ್ತಾ ಇದೆ. ಸೊ ಈ ಒಂದು ಫೇಸ್ ಪ್ಯಾಕ್ ಆಯಿತಾ. ನೋಡಿ 10 ರಿಂದ 15 ಎಷ್ಟು ಸೆಕೆ ಆಗ್ತಿದೆ ಗೊತ್ತಾ. ಮೈಸೂರಲ್ಲಿ ತುಂಬ ಬಿಸಿಲಿದೆ ಫ್ರೆಂಡ್ಸ್. ಬ್ಯಾಂಗ್ಳೂರಲ್ಲೇ ಪರವಾಗಿಲ್ಲ, ಒಂದು ಸ್ವಲ್ಪ ಅಷ್ಟೊಂದು ವೆದರ್ ಇದಿಲ್ಲ. ಸೊ ಇಲ್ಲಿ ಪ್ರೆಸ್ ಮಾಡಿ ಒಂದು 15 ಸಲ ಮಾಡಬೇಕು. ಸೊ ಫಸ್ಟ್ನೇದು ಹೇಳ್ಬಿಡ್ತೀನಿ. ಫಸ್ಟ್ ಪಾಯಿಂಟ್ ಇದು, ಸೆಕೆಂಡು 5 ಹೆಡ್ಜಸ್ ಆಯಿತಾ. ಥರ್ಡ್ ಯಾವುದು, ಇಲ್ಲಿ ಐಬ್ರೋಸ್ ಎಡ್ಜಸ್. 4ನೇದು ಐಬ್ರೋಸ್ ಮಿಡಲ್ ಆಫ್ ದಿ ಐಬ್ರೋಸ್ 4ನೇದು. ಸೊ ನೆಕ್ಸ್ಟ್ ಆಜ್ಞಾ ಚಕ್ರ. ಸೊ ಇಲ್ಲೇ ನಮ್ಮದು ಥರ್ಡ್ ಇರೋದು. ಸೊ ಅಲ್ಲಿ ಆ್ಯಕ್ಟಿವೇಟ್ ಮಾಡಬೇಕು. ಆವಾಗಲೇ ಬುದ್ಧಿ ಚುರುಕಾಗೋದು, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸ್ಕಿನ್ ಬ್ಯೂಟಿಫುಲ್ಲಾಗಿ ಯಾರಿಗೆ ಬೇಕು, ಪಿಗ್ಮೆಂಟೇಷನ್ ಬೇಡ ಅನ್ನೋರು. ಸೊ ಇದೆಲ್ಲ ಟ್ರೈ ಮಾಡಿ. ಸುಮ್ಮನೆ ಹಾಗೆ ಕೂತಿರೋ ಏನೂ ಆಗಲ್ಲ, ಏನಾದ್ರು ಮಾಡಿದ್ರೇ ನಿಮಗೆ ವರ್ಕೌಟ್ ಆಗೋದು ಆಯಿತಾ. ಸೊ ಇದು ನೋಡಿ, ಇದನ್ನು ನೀವು ಹಿಂಗೆ ಟಚ್ ಮಾಡಿದಾಗ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ಥೈರಾಯ್ಡ್ ಇಶ್ಯೂಸ್ ಇರೋರು ಹಿಂಗೆ ಮಾಡ್ಕೊತಾ ಇರಿ, ಮುಖ ಚೆನ್ನಾಗಿ ಕಾಣಿಸ್ತೀರ ಬ್ಯೂಟಿಫುಲ್ಲಾಗಿ, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಅದ್ರ ಟಿಪ್ಸು ನಿಮ್ಗೆ ಇವತ್ತು ಸೆಕೆ. ಸೊ ಆಯಿತಾ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಲ್ಲಿ ನಾನು ಕವರ್ ಮಾಡಿದ್ದೀನಿ ಹೇಗೆ ಪಿಂಕಾಗಿ ಕಾಣಿಸ್ಕೋಬೋದು ಅಂತ. ಸೊ ನೋಡಿ ನನ್ನ ಮುಖ ಅಲ್ವಾ, ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ. ಪೌಡರೇ ಹೊಟ್ಟೋಯ್ತು, ಬಟ್ ಆದರೂ ಪಿಂಕ್ ಎಫೆಕ್ಟ್ ಮಾತ್ರ ಆಗಿದೆ. ಸೊ ಅದಕ್ಕೆ ಹೇಳಿದ್ದು ಈ ಥರ ಒಂದು ಟ್ರೈ ಮಾಡಿ ಫ್ರೆಂಡ್ಸ್ ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.